ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಬೊಂಬೆ ಆಡ್ಸೋನು ಮ್ಯಾಲೆ ಕುಂತೋನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು. ಬೊಂಬೆ ಆಡ್ಸೋನು ಮ್ಯಾಲೆ ಕುಂತೋನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು. ಲಗಾಮು ದೇವರ ಕೈಲಿ ನಾವೇನ್ ಮಾಡೋಣ, ಎಲ್ಲಾರು ಮುಖ ಮುಚ್ಕೊಂಡ್ ಡ್ರಾಮಾ ಆಡೋಣ. ಬೊಂಬೆ ಆಡ್ಸೋನು ಮ್ಯಾಲೆ ಕುಂತೋನು ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು. ಇದೇನಪ್ಪ ಶುರುನೇ ಹಾಡು ಹಾಡ್ಬಿಟ್ರಂದ್ರೆ ನೀವು ಅಲ್ರಿ. ನಮ್ ಯೋಗರಾಜ್ ಭಟ್ರ ಒಂದು ವಿಷಯನೇ ಹೇಳಿಲ್ ನೋಡ್ರಪ್ಪ. ಈ ಹಾಡು ಯಾಕೆ ಬರದ್ರು, ಇದಕ್ಕೆ ಇನ್ಸ್ಪಿರೇಷನ್ ಯಾರು, ಯಾವುದು ಹೇಳೇ ಇರ್ಲಿಲ್ಲ. ಆದ್ರೆ ಈಗ ನಮಗ ಗೊತ್ತಾಗೇ ಬಿಡ್ತ ನೋಡ್ರಿ. ಭಟ್ರಿಗೆ ಈ ಹಾಡು ಬರೀಲಿಕ್ಕೆ ಇನ್ಸ್ಪಿರೇಷನ್ ಯಾರು ಗೊತ್ತೇನು? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತ ಈ ಕಾಂಗ್ರೆಸ್ ಮಂದಿ. ಯಾಕಂತ ಕೇಳಲೇನ್ರಿ? ಕೇಳ್ರಿ ಹೇಳ್ತೀನಿ ನಾನು. ಅಯ್ಯ, ನಾ ಏನ್ ಹೇಳುದು ಬಿಡ್ರಪ್ಪ. ನಮ್ಮ ಖರ್ಗೆ ಸಾಹೇಬ್ರೆ ಅವ್ರದ್ದು ಮಾತು ಕೇಳಿದ್ರೆ ಸಾಕು, ನಿಮಗ ಅರ್ಥ ಆಗ್ಬಿಡ್ತೈತಿ. That is in the hands of High Command. That is in the hands of High Command. ಹಂಗಾದ್ರ ನಾ ಇಷ್ಟು ದಿನ ಅಂದ್ಕೊಂಡಿದ್ದೆಲ್ಲ ಸುಳ್ಳ? ಕಾಂಗ್ರೆಸ್ ಪಕ್ಷದಾಗ ಹೈಕಮಾಂಡ್ ಅಂದ್ರ ಪಕ್ಷದ ರಾಷ್ಟ್ರಾಧ್ಯಕ್ಷರಲ್ಲೇನ್ರಿ? ವಾಟ್ ಇಸ್ ದಿಸ್ ಖರ್ಗೆಜಿ? ಹಂಗಾದ್ರ ನೀವು ಬರೀ ಜೋಕರ್ ಏನ್ರಿ? ಈ ಜೋಕರ್ ಅಂದ್ರ ಮತ್ತ ಆ ಜೋಕರ್ ಅಲ್ರಪ್ಪ, ನೀವು ತಪ್ಪು ತಿಳ್ಕೊಬೇಡ್ರಿ. ಅದೇ ರೀ, ಕ್ರಿಕೆಟ್ ಆಡೋ ಮುಂದ್ ಇರ್ತಾರಲ್ರಿ, ಸುಮ್ನ ಬೌಲಿಂಗ್ ಇಲ್ಲ, ಎರಡೂ ಟೀಮ್ನಾಗ ಬ್ಯಾಟಿಂಗ್ ಮಾಡಬಹುದು. ಇದು ಹೆಂಗ ಅಂದ್ರ ಅಷ್ಟೇನಾ ನೀವು? ಹಂಗಾದ್ರ ಇದು ಯಾವ ತರ ಅಂದ್ರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಊಟದಾಗ ಉಪ್ಪಿನಕಾಯಿ ಇರ್ಲಿ ಬಿಡ್ಲಿ ಅಂತಾರಲ್ಲ, ಹಂಗಾಯ್ತಲ್ರಿ ಇದು. ನಾ ಅಂದ್ಕೊಂಡಿದ್ದೆ ಅವತ್ತೇ ಎಲ್ಲಾರು ಚಂದದ ಸೋಫಾ ಮೇಲೆ ಕುಂತ್ಕೊಂಡು ನಿಮಗಷ್ಟೇ ಈ ಬ್ಯಾರೆ ಚೇರ್ ಹಾಕಿ ಬಾಜುದಾಗ ಕುಂದ್ರಸಿದ್ರ ನೋಡ್ರಿ, ಅವತ್ತೇ ನೀವ್ ಎಚ್ಚೆತ್ಕೋಬೇಕಾಗಿತ್ತು. ನಿಮ್ ಕಥಿನೇ ಇಷ್ಟು ಅಂತ ನನಗ್ ಗೊತ್ತಾಗಿತ್ತು. ಕಡಿಕ ನೀವೇ ಹೇಳ್ಬಿಟ್ರಲ್ಲ ಬಾಯ್ ಬಿಟ್ಟು. ಅಲ್ರಪ್ಪ, ಕರ್ನಾಟಕ ನಿಮ್ಮ ತವರು ರಾಜ್ಯ. ನಿಮ್ಮದೇ ರಾಜ್ಯದಾಗ ಸಿಎಂ ಬದಲಾವಣೆ ಆಗ್ತೈತೆ ಇಲ್ಲ ಇದನ್ನು ಗೊತ್ತಿಲ್ಲ ಅಂದ್ರ ನಿಮಗ ನೀವ್ ಯಾವ ಸೀಮೆ ರಾಷ್ಟ್ರಾಧ್ಯಕ್ಷರಂತ ಖರೆಯಪ್ಪ ನನಗರೆ ಬಹಳ ಮನ್ಸಿಗೆ ಹತ್ಲಿಕತ್ತದ. ಅದರಾಗೂ ನಾವೊಬ್ಬಕಿ ಉತ್ತರ ಕರ್ನಾಟಕದ ಹೆಣ್ಮಗಳಾಗಿ ನಮ್ಮ ಭಾಗದ ನಾಯಕನಿಗೆ ಹಿಂಗೆಲ್ಲ ಅವಮಾನ ಆಗೋದನ್ನ ನಾ ಸಹಿಸುದಿಲ್ಲ. ನಮ್ಮ ಖರ್ಗೆ ಸಾಹೇಬ್ರಿಗೆ ಅವಮಾನ ಆಗೋದನ್ನ ನೋಡ್ಲಿಕ್ಕತ್ತಿದ್ರ ನನಗ ಸುಮ್ನೆ ಇರ್ಲಕ್ ಆಗಲ್ಲಾಗ್ಯದ್ರಪ್ಪ. ಸುಮ್ನೆ ಕುಂದರ್ಬಾರ್ದು ಅಂತಾನೇ ಅಂದ್ಕೊಂಡೆ ನಾನು. ಆದ್ರ ಆಮೇಲೆ ಯೋಚನೆ ಮಾಡಿದೆ, ನಿಮ್ಮ ಮಗನೇ ಅದಾರಲ್ರಿ ಪ್ರಿಯಾಂಕ್ ಖರ್ಗೆ ಅವರು ಈ ಇಂಡೈರೆಕ್ಟ್ ಆಗಿ ರಾಹುಲ್ ಗಾಂಧಿ ವಿರುದ್ಧ ಸೇಡ್ ತೀರಿಸಿಕೊಳ್ಳಿಕತ್ತಾರ. ಹೆಂಗಂತ ಕೇಳ್ತೀರಿ ನೀವು? ಪ್ರಿಯಾಂಕ ಖರ್ಗೆ ಅವರು ಇನ್ನು ಸದ್ಯಕ್ಕಂತೂ ಕಾಂಗ್ರೆಸ್ ಸೆಂಟರ್ನಾಗ ಬರ್ಲೇಬಾರ್ದಂತ ಹೇಳಿ ಡಿಸೈಡ್ ಮಾಡ್ದಂಗ ಕಾಣ್ತದ. ಮತ್ತಿನ್ ಏನ್ರಿ ಹಿಂಗ್ ಹೇಳಿಕೆ ಕೊಡ್ತಿದ್ರೇನ್ ಹೇಳ್ರಿ ನೀವೇ? 2-3 ಸರಿ ಅವ್ರಿಗೆ ಬ್ಯಾನ್ ಮಾಡಿದ್ವಿ. ಆ ಬ್ಯಾನ್ ಅನ್ನ ನಾವು ಲಿಫ್ಟ್ ಮಾಡಿದ್ದೆ, ತೆರವುಗೊಳಿಸಿದ್ದೆ ತಪ್ಪಾಯ್ತು ನಮ್ಮಿಂದ. ಈಗ ಮುಂದೆ ನೋಡೋಣ, ಮುಂದೆ ಸೆಂಟ್ರಲ್ ಗವರ್ಮೆಂಟ್ ಬಂದಾಗ ನೋಡೋಣ. ನಮ್ದು 2-3 ಸರಿ ಅವ್ರಿಗೆ ಬ್ಯಾನ್ ಮಾಡಿದ್ವಿ. ಆ ಬ್ಯಾನ್ ಅನ್ನ ನಾವು ಲಿಫ್ಟ್ ಮಾಡಿದ್ದೆ, ತೆರವುಗೊಳಿಸಿದ್ದೆ ತಪ್ಪಾಯ್ತು ನಮ್ಮಿಂದ. ಈಗ ಮುಂದೆ ನೋಡೋಣ, ಮುಂದೆ ಸೆಂಟ್ರಲ್ ಗವರ್ಮೆಂಟ್ ಬಂದಾಗ ನೋಡೋಣ. ನಮ್ದು ಕಾಂಗ್ರೆಸ್ ಏನರೇ ಮುಂದೆ ಅಧಿಕಾರಕ್ಕೆ ಬಂದ್ರ RSS ಅನ್ನ ಬ್ಯಾನ್ ಮಾಡ್ತಾರಂತ ಅಲ್ರಿ. ಪ್ರಿಯಾಂಕ ಖರ್ಗೆ ಅವರು ಹೇಳುದ್ರಾಗು ಅರ್ಥ ಐತಿ ಬಿಡ್ರಿ, ಒಪ್ಕೋತೀನ್ರಿ ನಾ ಈ ಮಾತನ್ನ. ಯಾವ್ದೇ ಇದ್ರಾಗ ನನ್ ತಕರಾರಿಲ್ಲ. ಆದ್ರ ಸರಿಯಾಗಿ ನೀವು ಅವ್ರ ಮಾತು ಕೇಳಿಸ್ಕೊಂಡ್ರಿ ಇಲ್ಲಿ ಹೇಳ್ರಿ. ಅವ್ರು ಹೇಳುದು ಏನು? ಕಾಂಗ್ರೆಸ್ ಕೇಂದ್ರದಾಗ ಅಧಿಕಾರಕ್ಕೆ ಬಂದರೆ ಈಗ ಮುಂದೆ ನೋಡೋಣ, ಮುಂದೆ ಸೆಂಟ್ರಲ್ ಗವರ್ಮೆಂಟ್ ಬಂದಾಗ ನೋಡೋಣ. ನಮ್ದು ಮುಂದೆ ಸೆಂಟ್ರಲ್ ಗವರ್ಮೆಂಟ್ ಬಂದಾಗ ನೋಡೋಣ. ನಮ್ದು ಬಂದರೆ ಅಂದ್ರೆ ಅಲ್ಲಿ ಕ್ವಶನ್ ಮಾರ್ಕ್ ಅದ. ಇಲ್ಲ ಅಧಿಕಾರಕ್ಕೆ ಬಂದ್ರ ಅಷ್ಟೇ ಹೌದಿಲ್ಲ, ಗ್ಯಾರಂಟಿ ಬರುದಿಲ್ಲ ಬಿಡ್ರಿ. ಈ ಸ್ಟೇಟ್ಮೆಂಟ್ ಆದ್ಮೇಲಂತೂ ಪ್ರಿಯಾಂಕ ಖರ್ಗೆ ಅವರ ಕ್ಷೇತ್ರದಾಗೆ ಕಾಂಗ್ರೆಸ್ ಗೆಲ್ಲುದೇ ಕನಸಿನ ಮಾತಾಗೈತಿ. ಅಂಥದ್ರಾಗ ಸೆಂಟ್ರಲ್ನಾಗ ಕಾಂಗ್ರೆಸ್ ಬರ್ತೈತೆ. ಒಟ್ಟನ್ಯಾಗ ಈ ಕಾಂಗ್ರೆಸ್ ಪಕ್ಷನ ಸೋಲಿಸ್ಲಿಕ್ಕ ಹೊರಗಿಂದ ಯಾರು ಬರುದೇ ಬೇಡ್ರಿ, ಯಾವ ಕಸರತ್ತು ಮಸರತ್ತು ಮಾಡೋದೇ ಬೇಡ ಅಂತೀನಿ. ಈ ಪ್ರಿಯಾಂಕ ಖರ್ಗೆ, ರಾಹುಲ್ ಗಾಂಧಿ ಇಂಥ ಒಂದಿಷ್ಟು ಯುವ ನಾಯಕರಿದ್ರ ಸಾಕ್ ಅಂತೀನಿ ನಾ. ಅವರೇ ಸಾಕ್ ಇವ್ರಿಗೆ. ಅಲ್ರಿ ಹೌದು, ಪ್ರಿಯಾಂಕ ಖರ್ಗೆ ಅವ್ರೆ ಇಷ್ಟು ಜಲ್ದಿ ನೀವು ಮ್ಯಾಲ್ ಹೋಗ್ಬೇಡ್ರಿ ಅಂತೀನಿ. ಈ ಮ್ಯಾಲ್ ಅಂದ್ರ ಮತ್ತ ತಪ್ಪು ತಿಳ್ಕೊಬೇಡ್ರಪ್ಪ ನೀವು. ಮ್ಯಾಲ್ ಅಂದ್ರ ಸೆಂಟ್ರಲ್ ಪಾಲಿಟಿಕ್ಸಿಗೆ ಹೋಗ್ಬೇಡ್ರಿ ಅಂತ ಹೇಳಲಿಕತ್ತೀನಿ. ಸ್ಟೇಟ್ ಪಾಲಿಟಿಕ್ಸ್ ಕಡೆನೂ ಸ್ವಲ್ಪ ಲಕ್ಷ್ಯ ಕೊಡ್ರಿ ಅಲ್ಲ ಅಂತ ಕೇಳ್ಕೊಳ್ಲಿಕತ್ತೀನಿ. ನೋಡ್ರಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಹೆಂಗ ಖುಷಿಯಾಗಿ ನಕ್ಕೋಂತ ಮ್ಯಾಲ ಕೈ ಮ್ಯಾಲ ಎತ್ತಿ ಹೆಂಗ್ ನಗ್ಲಿಕತ್ತಾರ ನೋಡ್ರಿ ಒಂದ್ಸಲ. ಆಹಾ, ಜನುಮದ ಜೋಡಿ ಅಂದ್ರ ಇವರೇ ಇರ್ಬೇಕು ನೋಡ್ರಪ್ಪ.
ಆದ್ರೆ ಇಬ್ರು ಒಳಗೊಳಗೆ ಅದೇನೇನೋ ಸ್ಕೆಚ್ ಹಾಕೊಂತಿರ್ತಾರೋ ಅದೇನೋ. ಸಿದ್ದರಾಮಯ್ಯ ಸಾಹೇಬ್ರಂತೂ ಒಂದು ಡೈಲಾಗ್ ಹೊಡೆದ್ರಪ್ಪ. ನಾನು ಇವನು ಚೆನ್ನಾಗೇ ಇದ್ದೀವಿ ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರ್ತದೆ. ನಾವಿಬ್ರು ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರ್ತದೆ. ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ಬಂಡೆಯಂತೆ ನಿಂತ್ಕೊಂಡಿರುತ್ತೆ ಸರ್ಕಾರ ಅಂತಂದ್ಬಿಟ್ರು. ಅಯ್ಯೋ ಸಿದ್ದರಾಮಯ್ಯನವ್ರೆ, ಬಂಡೆಯಂಗೆ ನಿಲ್ಲುದೇನೋ ಓಕೆ ಅನಿಸ್ತದ. ಆದ್ರ ಇದು ಮಳೆಗಾಲ ಐತ್ ನೋಡ್ರಿ, ಯಾವಾಗ ಆ ಬಂಡೆ ಸ್ವಯಂ ಅಂತ ಜಾರ್ ಹೋಗ್ತೈತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಎಚ್ಚರದಿಂದ ಇರ್ರಿ ಅಂತಿನ್ನ. ಈ ಬಂಡೆನೇ ನಂಬ್ಕೊಂಡು ಜಾಸ್ತಿ ವಜ್ಜಿ ಅದ್ರ ಮೇಲೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಇದೆಲ್ಲದರ ನಡುವ ಇನ್ನೊಂದು ಭಾರಿ ಮಜಾ ಏನಂದ್ರ, ಈ ಜಸ್ಟ್ ಆಸ್ಕಿಂಗ್ ಪ್ರಕಾಶ್ ರಾಜ್ ಅವ್ರದಾರ ನೋಡ್ರಿ, ಅವರೂ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧನೇ ತಿರುಗಿ ಬಿದ್ದು ಬಿಟ್ಟಾರ. ಇವತ್ತು ನೀವೆಲ್ಲರೂ ಕೂಡ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಭೂಸ್ವಾಧೀನವನ್ನ ವಿರೋಧ ಮಾಡಿ ರೈತರ ಮೇಲಿನ ದೌರ್ಜನ್ಯವನ್ನ ಖಂಡಿಸಿ ಅನಿರ್ದಿಷ್ಟಾವಧಿ ಧರಣಿಯನ್ನ ಹಮ್ಮಿಕೊಂಡಿದ್ದೀರಿ. ನಿಮ್ಮ ಧರಣಿಗೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಇವತ್ತೇನಾಗ್ತಾ ಇದೆ ಅಂತಂದ್ರೆ, ಸರ್ಕಾರ ಅನೇಕ ಕಡೆಗಳಲ್ಲಿ ನಿಮ್ಮ ದೇವನಹಳ್ಳಿ ಚನ್ನರಾಯಪಟ್ಟಣದಲ್ಲಿ ಭೂಮಿ ಅಕ್ವೈರ್ ಮಾಡ್ಕೊತಾ ಇದ್ದಾರೆ. ಭೂಮಿ ಫಲವತ್ತಾದಂತ ಭೂಮಿನೇ ಅಕ್ವೈರ್ ಮಾಡ್ಕೊಡ್ಬೇಕು ಅಂತೇನಿಲ್ಲ. ಬರಡು ಭೂಮಿ ಇರ್ತದೆ, ಸರ್ಕಾರಿ ಜಾಗ ಇರ್ತದೆ, ಅಂತ ಭೂಮಿಗಳನ್ನು ನೋಡಿ ಕೊಡಬೇಕು. ಅವ್ರಿಗೆ ಇಂಡಸ್ಟ್ರಿ ಬರಬೇಕು ನಿಜ, ಅದಕ್ಕೇಳಿ ರೈತರಿಗೆ ಅನ್ಯಾಯ ಮಾಡಕ್ ಹೋಗ್ಬಾರ್ದು. ಟೈಮ್ ಕೆಟ್ರೆ ಹಿಂಗೆ ನೋಡ್ರಪ್ಪ, ಯಾವ್ಯಾವ ಕಡೆಯಿಂದ ಶನಿಗಳು ವಕ್ರಿಸಿ ಬರ್ತಾವೋ. ಅಯ್ಯಯ್ಯೋ, ಏನ್ ಮತ್ತೆ ಶನಿ ಅಂತ ಅಂದಿದ್ದ ನಾ ಪ್ರಕಾಶ್ ರಾಜ್ ಅವ್ರಿಗೆ. ಅಲ್ರಪ್ಪ, ನೀವು ಮಾತ್ರ ಮನ್ಸಿಗೆ ಹಚ್ಕೋಬೇಡ್ರಿ, ಬೇಜಾರಾಗ್ಬೇಡ್ರಿ ಪ್ರಕಾಶ್ ರಾಜ್ ಅವರೇ. ಯಾಕಂದ್ರ ಅವ್ರು ಯಾವಾಗ್ಲೂ ಸ್ವಲ್ಪ ಬಹಳ ತಪ್ಪು ಅಪಾರ್ಥ ಮಾಡ್ಕೊಂಡು ಕೇಸ್ ಹಾಕ್ಲಿಕ್ಕ, ಕೇಸ್ ಜಡಿಲಿಕ್ಕ ನೋಡ್ಬಿಡ್ತಾರ. ಹಿಂಗಾಗಿ ಅದಕ್ಕ ಒಂದು ಕ್ಲಾರಿಟಿ ಕೊಟ್ಟು ಬಿಟ್ಟಿನಿ ನಾನು. ಆದ್ರ ಕಡೆಯದಾಗಿ ಇದನ್ನೆಲ್ಲಾ ನೋಡಿದ್ಮೇಲೆ ನನಗನ್ಸುದು, ಸರ್ಕಾರಕ್ಕ ಟೈಮ್ ಬಾಂಬ್ ಅಂತೂ ಫಿಕ್ಸ್ ಆದಂಗ್ ಕಾಣ್ಲಿಕ್ಕತ್ತದ, ಅದಂತೂ ಪಕ್ಕ. ಸೊ ಸ್ವಲ್ಪ ಈ ಅಜ್ಜಿ ಹಂಗ ಅದೇ ಖುಷಿನಾಗ ಸ್ಟೆಪ್ ಹಾಕ್ಬಿಡ್ರಲ್ಲ. ಭಾರಿ ಮಜಾ ಐತಲ್ರಿ, ಏನ್ ಜೋಶ್ ರೀ ಈ ವಯಸ್ಸಿನಾಗ, ಭಾರಿ ಮಸ್ತ್ ಇತ್ತು. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.